ರಾಮೇಶ್ವರಂ ಕೆಫೆ ಸ್ಫೋಟ ಕೇಸ್ನಲ್ಲಿ ಈಗ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಎನ್ಐಎ ತನಿಖೆಯಲ್ಲಿ ಕೊನೆಗೂ ಶಂಕಿತ ಉಗ್ರನ ಸುಳಿವು ಸಿಕ್ಕಿದೆ. ತನಿಖೆ ನಡೀತಾ ಇದೆ. ರಾಮೇಶ್ವರಂ ಕೆಫೆ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಪಿಯ ಸುಳಿವು ಸಿಕ್ಕಿದೆ. ಆರೋಪಿಯ ಮಾಹಿತಿಯನ್ನ ಟೋಪಿ ಹಾಗೂ ಡಿಎನ್ಎ ಟೆಸ್ಟ್ ನೀಡಿದೆ. ಪವರ್ ಟಿವಿಯಲ್ಲಿ ಎನ್ಐಎ ತನಿಖೆಯ ಇನ್ಸೈಡ್ ಮಾಹಿತಿ ನಿಮ್ಮ ಮುಂದೆ. ಆತನ ಡಿಎನ್ಎ ಟೆಸ್ಟ್ ನಿಂದ ಟೋಪಿಯಿಂದ ಈಗ ಆತನ ಸುಳಿವು ಸಿಕ್ಕಿದೆ. ಕೊನೆಗೂ ಕೂಡ ಈಗಾಗಲೇ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಬಹಳ ದಿನಗಳಿಂದ ತನಿಖೆಯನ್ನ ಎನ್ಐಎ ಅಧಿಕಾರಿಗಳು ನಡೀತಾ ಇದ್ದಾರೆ. ಎಲ್ಲಿ ಆತ ತಲೆಮರೆಸ್ಕೊಂಡಿದ್ದಾನೆ, ಯಾವ ಕಡೆ ಹೋಗಿದ್ದಾನೆ ಅನ್ನುವಂಥ ನಿಟ್ಟಿನಲ್ಲಿ ಆತನ ಪತ್ತೆಗೂ ಕೂಡ ಈಗಾಗಲೇ ತನಿಖೆಯನ್ನ ಮಾಡಲಾಗ್ತಾ ಇದೆ. ಕೂದಲನ್ನ ಡಿಎನ್ಎ ಟೆಸ್ಟ್ಗೆ ಒಳಪಡಿಸಿದ್ದಾರೆ. ಟೋಪಿಯಿಂದಲೇ ಶಂಕಿತನ ಸುಳಿವನ್ನ ಪತ್ತೆ ಹಚ್ಚಿದ್ದಾರೆ ಎನ್ಐಎ ಅಧಿಕಾರಿಗಳು. ಆತ ಬಟ್ಟೆ ಬದಲಾಯಿಸುವಂತಹ ಸಂದರ್ಭದಲ್ಲಿ ಟೋಪಿಯನ್ನ ಒಂದನ್ನು ಮಾತ್ರ ಬಿಟ್ಟು ಹೋಗಿದ್ದ. ಸ್ಫೋಟಕ್ಕೂ ಮುನ್ನ ಎಲ್ಲಿದ್ದ, ಸ್ಫೋಟದ ನಂತರದಲ್ಲಿ ಎಲ್ಲಿದ್ದ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸುಳಿವು ಪತ್ತೆಯಾಗಿದೆ. ಶಂಕಿತ ಉಗ್ರ ಧರಿಸಿದ್ದಂತ ಟೋಪಿಯಲ್ಲಿ ಕೂದಲಿತ್ತು. ಅದನ್ನ ಡಿಎನ್ಎ ಟೆಸ್ಟ್ಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಆತನ ಸುಳಿವು ಪತ್ತೆಯಾಗಿದೆ. ಟೋಪಿಯಿಂದಲೇ ಶಂಕಿತನ ಸುಳಿವನ್ನ ಪತ್ತೆ ಹಚ್ಚಿದ್ದಾರೆ ಎನ್ಐಎ ಅಧಿಕಾರಿಗಳು. ಸ್ಫೋಟಕ್ಕೂ ಮುನ್ನ ಆತ 2 ತಿಂಗಳು ತಮಿಳುನಾಡಿನಲ್ಲಿ ಉಳ್ಕೊಂಡಿದ್ದ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಕೆಫೆಯಲ್ಲಿ ಬಾಂಬ್ ಇಟ್ಟವನ ಜೊತೆ ಮತ್ತೋರ್ವ ಕೂಡ ಪತ್ತೆಯಾಗಿದ್ದಾರೆ. ತಮಿಳುನಾಡಿನಲ್ಲಿ ಉಳಿದಿದ್ದಂಥ ಶಂಕಿತನ ಜೊತೆ ಮತ್ತೊಬ್ಬ ಕೂಡ ಇದ್ದ. ಸ್ಫೋಟಕ್ಕೂ ಮುನ್ನ ಆತ ಎಲ್ಲೆಲ್ಲಿ ಓಡಾಡಿದ್ದ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎನ್ಐಎ ಅಧಿಕಾರಿಗಳು ಆತನ ಜಾಡನ್ನ ಹಿಡಿದು ಹೊರಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಪತ್ತೆಯಾಗ್ತಾ ಇದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೀರೇಶ್, ಈಗ ಎನ್ಐಎ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಆತನ ಡಿಎನ್ಎ ಇಂದ ಆತ ಯಾರು ಅನ್ನೋದು ಗೊತ್ತಾಗಿದೆ ಅನ್ನುವಂಥ ಡೀಟೇಲ್ಸ್ ಸಿಗ್ತಾ ಇದೆ. ಏನೇನು ಡೀಟೇಲ್ಸ್ ಇದೆ ಈಗ? ಖಂಡಿತ ಅಶ್ವಿನಿ, ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಕಳೆದ 20 ದಿನಗಳಿಂದ ಏನು ಸಿಸಿಬಿ ಅಧಿಕಾರಿಗಳು ಮತ್ತು ಎನ್ಐಎ ಅಧಿಕಾರಿಗಳು ಏನು ತಂಡಗಳ ರಚನೆ ಮಾಡಿ ಬೇರೆ ಬೇರೆ ಅಂದರೆ ಪ್ರಮುಖವಾಗಿ ತಮಿಳುನಾಡು, ಕೇರಳ ಮತ್ತು ಕರ್ನಾಟಕ, ಆಂಧ್ರ ಪ್ರದೇಶ ಕಡೆ ಏನೋ ಒಂದು ತಂಡ ಕೂಡ ಏನು ರಚನೆ ಮಾಡಿ ಆರೋಪಿಯ ಒಂದು ಸುಳಿವನ್ನು ಕೂಡ ಏನು ಪತ್ತೆ ಹಚ್ಚುವಲ್ಲಿ ಒಂದಿಷ್ಟು ಮಾಹಿತಿ ಕೂಡ ಈಗಾಗಲೇ ಎನ್ಐಎ ಅಧಿಕಾರಿಗಳು ಬಿಡುಗಡೆ ಮಾಡಿರುವಂಥದ್ದು. ಅಂದರೆ ಪ್ರಮುಖವಾಗಿ ಏನು ಇಲ್ಲಿ ಅಂದರೆ ಪ್ರಮುಖವಾಗಿ ಆತ ತಮಿಳುನಾಡು ಮೂಲದಿಂದ ಬಂದು ಇಲ್ಲಿ ಬಾಂಬ್ ಇಟ್ಟು ಹೋಗಿರುವಂಥದ್ದು ಈಗಾಗಲೇ ತನಿಖೆ ವೇಳೆ ವ್ಯಕ್ತವಾಗಿರುವಂಥದ್ದು. ಜೊತೆಗೆ ಏನು ಈಗಾಗಲೇ ಶಿವಮೊಗ್ಗ ಜಿಲ್ಲೆಯ ವ್ಯಕ್ತಿ ಅನ್ನೋದು ಎನ್ಐಎ ಅಧಿಕಾರಿಗಳ ಮೂಲಕ ಒಂದು ತನಿಖೆಯಲ್ಲಿ ಕೂಡ ಗೊತ್ತಾಗಿರುವಂಥದ್ದು. ಅದರಲ್ಲಿ ಏನು ಪ್ರಮುಖವಾಗಿರುವಂಥ ಏನು ಈಗಾಗಲೇ ಇಬ್ಬರನ್ನು ಈಗಾಗಲೇ ಶಂಕಿತರು ಅನ್ನೋದು ಸದ್ಯಕ್ಕೆ ತಿಳಿದು ಬಂದಿರುವಂಥದ್ದು ಮಾಹಿತಿ. ಈಗಾಗಲೇ ತಮಿಳುನಾಡಿನಲ್ಲಿ ಏನು ಆತನ ತನಿಖೆಯ ಸಂದರ್ಭದಲ್ಲಿ ಆತ ಕ್ಯಾಪ್ ಹಾಕಿರುವಂಥದ್ದು, ಆ ವಿಚಾರವಾಗಿ ಕೂಡ ಏನು ಒಂದು ಮೂಲ ಪತ್ತೆ ಮಾಡೋಕ್ಕೆ ಎನ್ಐಎ ಅಧಿಕಾರಿಗಳು ಈಗಾಗಲೇ ತಂಡ ರಚನೆ ಮಾಡಿತ್ತು. ಆ ಸಂದರ್ಭದಲ್ಲಿ ಮಾಲ್ ಒಂದರಲ್ಲಿ ತಮಿಳುನಾಡಿನ ಒಂದು ಮಾಲ್ ಒಂದರಲ್ಲಿ ಕ್ಯಾಪನ್ನು ಕೂಡ ಖರೀದಿ ಮಾಡಿದ್ದ ಅನ್ನೋದು ಏನು ತನಿಖೆ ವೇಳೆ ಗೊತ್ತಾಗಿದ್ದು. ಜೊತೆಗೆ ಆ ಮಾಲ್ನಲ್ಲಿ ಆತನ ಹೆಸರು ಮತ್ತು ಡೀಟೇಲ್ಸ್, ಆತನ ಜೊತೆ ಓಡಾಡಿರುವಂಥದ್ದು ಪ್ರತಿಯೊಂದು ಕೂಡ ಈಗಾಗಲೇ ಮಾಹಿತಿ ಕೂಡ ಎನ್ಐಎ ಅಧಿಕಾರಿಗಳು ಕಲೆ ಹಾಕಿರುವಂಥದ್ದು. ಅಂದರೆ ಪ್ರಮುಖವಾಗಿ ಗಮನಿಸಬೇಕಾಗಿದ್ದು ಆರೋಪಿ ಜೊತೆ ಶಂಕಿತನ ಜೊತೆ ಮತ್ತೋರ್ವ ವ್ಯಕ್ತಿ ಪತ್ತೆಯಾಗಿರುವಂಥದ್ದು. ಇವರು ಮೂಲತಃ ಶಿವಮೊಗ್ಗದವರು ಅನ್ನೋದು ಈಗಾಗಲೇ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ಜೊತೆಗೆ ಆತನ ಕ್ಯಾಪಿನಲ್ಲಿ ಅಂದರೆ ಕ್ಯಾಬ್ ಬಿಸಾಕಿ ಹೋಗಿರುವಂಥ ಆ ಸಂದರ್ಭದಲ್ಲಿ ಆತನ ಕೂದಲು ಕೂಡ ಅದರಲ್ಲಿ ಪತ್ತೆಯಾಗಿರುವಂಥದ್ದು. ಈಗಾಗಲೇ ತನಿಖಾ ಅಧಿಕಾರಿಗಳು ಟೆಕ್ನಿಕಲ್ ಎವಿಡೆನ್ಸನ್ನು ಕೂಡ ಕಲೆ ಹಾಕಿ ಆತನನ್ನು ಸುಳಿವು ಕೂಡ ಪತ್ತೆ ಮಾಡಿರುವಂಥದ್ದು. ಈಗಾಗಲೇ ಶಿವಮೊಗ್ಗ ಜಿಲ್ಲೆಯ ಏನು ತಾನ್ಸೀರ್ ಹುಸೇನ್ ಅನ್ನೋದು ಗೊತ್ತಾಗಿರುವಂಥದ್ದು. ಜೊತೆಗೆ ಇನ್ನೊಬ್ಬ ಮೆಹನ್ ಖಾನ್ ಅನ್ನೋ ವ್ಯಕ್ತಿ ಕೂಡ ಈಗಾಗಲೇ ಶಂಕೆ ವ್ಯಕ್ತವಾಗಿರುವಂಥದ್ದು. ಈಗಾಗಲೇ ತನಿಖೆ ವೇಳೆ ಅಂದರೆ ಪ್ರಮುಖವಾಗಿ ತಮಿಳುನಾಡಿನಲ್ಲಿ ಬೀಡು ಬಿಟ್ಟಿರುವಂಥ ಎನ್ಐಎ ಅಧಿಕಾರಿಗಳು ಆರೋಪಿಯ ಸುಳಿವನ್ನು ಕೂಡ ಪತ್ತೆ ಹಚ್ಚಿರುವಂಥದ್ದು. ಅಂದರೆ ಈಗಾಗಲೇ ಎನ್ಐಎ ಅಧಿಕಾರಿಗಳು ಏನು ತಮಿಳುನಾಡಿನ ಪ್ರತಿಯೊಂದು ಭಾಗದಲ್ಲಿ ಕೂಡ CCTV ಕೂಡ ಪರಿಶೀಲನೆ ಮಾಡ್ತಾರೆ. ಅಂದರೆ ತಮಿಳುನಾಡಿನಲ್ಲಿ ಆತ ಯಾವ ಕಡೆ ಓಡಾಡಿದ್ದ, ಮಾಲಿನಲ್ಲಿ ಆತನ ಸುಳಿವು ಹೇಗಿತ್ತು ಮತ್ತು ಆತ ಯಾರು, ಆತನ ಜೊತೆ ಇದ್ದಂಥ ಶಂಕಿತ ಮತ್ತೋರ್ವ ಶಂಕಿತ ಯಾರು ಅನ್ನೋದ್ರ ಬಗ್ಗೆ ಈಗಾಗಲೇ ತನಿಖೆ ಮಾಡುತ್ತಿರುವಂಥದ್ದು. ಅಂದರೆ 1 ತಿಂಗಳಿಂದ ಆತ ತಮಿಳುನಾಡಿನಲ್ಲಿ ಲಾಡ್ಜ್ನಲ್ಲಿ ವಾಸವಾಗಿದ್ದ ಅನ್ನೋದು ಸದ್ಯಕ್ಕೆ ಮಾಹಿತಿ. ಅಂದರೆ ಈಗಾಗಲೇ ತಮಿಳುನಾಡಿಂದ ಆತ ಬಿಫೋರ್ ಬಂದು ಎಲ್ಲ ಪ್ಲಾನ್ಗಳನ್ನು ಕೂಡ ಏನು ರಾಮೇಶ್ವರಂ ಕೆಫೆ, ಅದು ಪ್ರಮುಖವಾಗಿ ವೈಟ್ ಫೀಲ್ಡ್ ಭಾಗದಲ್ಲಿ ಇರುವಂಥ ಏನು ರಾಮೇಶ್ವರಂ ಕೆಫೆಯನ್ನು ಕೂಡ ಈಗಾಗಲೇ ಆತ ಒಂದು ಪಾಯಿಂಟ್ ಔಟ್ ಮಾಡಿ ಅಲ್ಲೇ ಆತ ಬಾಂಬ್ ಇಟ್ಟು ಹೋಗಿರುವಂಥದ್ದು ಈಗಾಗಲೇ ತನಿಖೆ ವೇಳೆ ಗೊತ್ತಾಗಿದ್ದು ಅಂತಾನೆ ಹೇಳ್ಬೋದು ಅಶ್ವಿನಿ. ಓಕೆ ವೀರೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.